ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನಿಲ್ಲಿ ವೆಯ್ಟ್ ಲಾಸ್ ದೋಸೆ ಅಂದರೆ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗೋ ಅಂಥ ಒಂದು ಸಖತ್ ಟೇಸ್ಟಿಯಾದ ಸೂಪರ್ ದೋಸೆ ಅಂತಲೇ ಹೇಳ್ಬೋದು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಡಯಟ್ ಮಾಡೋರಿಗೆ ಅಥವಾ ಡಯಾಬಿಟಿಸ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗೋ ಅಂಥ ದೋಸೆ ಇದು ಅಂತಲೂ ಹೇಳ್ಬೋದು. ಹಾಗಿದ್ರೆ ಇದರ ತಯಾರಿ ವಿಧಾನ ಏನು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ಇವತ್ತಿನ ದಿನ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಈ ದೋಸೆ ಮಾಡಲಿಕ್ಕೆ 1 ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು, 1/4 ಕಪ್ಪಷ್ಟು ಉದ್ದಿನಬೇಳೆ. ಈ 3 ಇಂಗ್ರೀಡಿಯೆಂಟ್ಸ್ನ ನಾವು ಒಂದು ನೈಟ್ ನೆನೆಸಿಟ್ಕೋಬೇಕಾಗುತ್ತೆ. ಇವತ್ತಿನ ದಿನ ನೈಟ್ ನೆನೆಸಿದ್ರೆ ಬೆಳಗ್ಗೆ ದೋಸೆ ಆರಾಮಾಗಿ ಮಾಡ್ಕೋಬೋದು. ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ರಾಗಿ 1 ಕಪ್ಪು, ಅರ್ಧ ಕಪ್ಪಷ್ಟು ಹೆಸರು ಕಾಳು, ಅದೇ ಕಪ್ಪಲ್ಲೇ ಉದ್ದಿನಬೇಳೆ ಅಳತೆ ಬೇಕು ಅಂದರೆ ನಿಮಗೆ ನಾನು ಹಾಕಿ ನೋಡಿಸ್ತಾ ಇದ್ದೀನಿ. ನೋಡಿ, ಕಪ್ಗೆ 1/4 ಕಪ್ಪಷ್ಟು ಬರುತ್ತೆ. 1 ಕಪ್ ರಾಗಿ, ಅರ್ಧ ಕಪ್ ಹೆಸರು ಕಾಳು, 1/4 ಕಪ್ಪಷ್ಟು ಉದ್ದಿನಬೇಳೆ. ಇಷ್ಟೇ, ಈ 3 ಇಂಗ್ರೀಡಿಯೆಂಟ್ಸಿಂದ ನಾವು ರುಚಿಕರವಾದ ದೋಸೆಯನ್ನು ಮಾಡ್ಕೋಬೋದು. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು 3ರಿಂದ 4 ಸರಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ, ರಾಗಿಯಲ್ಲಿರೋ ಧೂಳು ಆಗಲಿ ಎಲ್ಲನೂ ನಮಗೆ ಚೆನ್ನಾಗಿ ನೀಟಾಗುತ್ತೆ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನಾನು ನೆನೆಸಿಡ್ತಾ ಇದ್ದೀನಿ. ಈಗ ಸುಮಾರು ಈಗ ನಾನು 9:30 ಇದನ್ನು ನೆನೆಸಿಡ್ತಿದ್ದೀನಿ. ಬೆಳಗ್ಗೆ ನಾರ್ಮಲಾಗಿ ಒಂದು 5 ಗಂಟೆಗೆ ಎದ್ದು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಈಗ ನೋಡಿ, ಮಾರ್ನಿಂಗ್ ಆಗಿದೆ. ಈಗ ಅದರಲ್ಲಿರೋ ಅಂಥ ನೀರನ್ನೆಲ್ಲ ಪುನಃ ಇನ್ನೂ ಒಂದು ಸರಿ ತೊಳೆದು ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಗ್ಗಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡೋಣ. ನೋಡಿದ್ರಲ್ವ ಫ್ರೆಂಡ್ಸ್, ಹೆಸರು ಕಾಳೆಲ್ಲ ಎಷ್ಟು ಚೆನ್ನಾಗಿ ಆಲ್ರೆಡಿ ಮೊಳಕೆ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಸೀಸನ್ ಆಗಿದೆ ಅಲ್ವಾ, ಸಮ್ಮರ್. ಹಾಗಾಗಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಇನ್ನು ನಮಗೆ ದೋಸೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇಲ್ಲಿ ನಾನು ಒಂದು 5 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಹಸಿ ಶುಂಠಿನ ಸಹ ಗ್ರೈಂಡ್ ಮಾಡೋವಾಗಲೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸಹ ಸೇರಿಸ್ಕೊಳ್ಳಿ. ದೋಸೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೆಲ್ಲ ನನಗೆ ಒಂದೇ ಟ್ರಿಪ್ಗೆ ಆಗಲ್ಲ. ಮೊದಲನೇ ಟ್ರಿಪ್ಗೆ ನಾನು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫೈನಾಗೆ ಗ್ರೈಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ನುಣ್ಣಗಿರಬೇಕು. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡಿರೋದನ್ನು ಈ ರೀತಿಯಾಗಿ ಒಂದು ಬೌಲ್ಗೆ ಸೇರಿಸ್ಕೊಂಡು ಉಳಿದಿರೋ ಅಂಥ ರಾಗಿ ಮತ್ತು ಹೆಸರು ಕಾಳನ್ನು ಸಹ 2ನೇ ಟ್ರಿಪ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಂದಿಲ್ಲಿ 2ನೇ ಟ್ರಿಪ್ಪು ಆಗಿದೆ. ಆಗಿರೋದನ್ನು ನಾನು ಈ ರೀತಿಯಾಗಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದನೂ ಅಷ್ಟೇ ನೋಡಿ, ನೀರಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈ ಒಂದು ಹದಕ್ಕೆ ಬರೋ ಥರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಎಲ್ಲ ಬಳಸ್ತಾ ಇಲ್ಲ. ನಾವು ಜಸ್ಟ್ ಉಪ್ಪು ಹಾಕ್ಕೊಂಡ್ರೆ ಸಾಕು. ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೋಡಾ ಬಳಸೋ ಅಂಥ ಅವಶ್ಯಕತೆಯೂ ಇಲ್ಲ ಈ ದೋಸೆಗೆ. ನೋಡಿ, ಹಿಟ್ಟಿನ ಹದ ನೋಡಿಸ್ತಿದ್ದೀನಲ್ವ, ಈ ರೀತಿಯಾಗಿ ಇರಬೇಕು. ಈಗ ನಮಗೆ ಇಲ್ಲಿ ದೋಸೆ ಹಾಕಲಿಕ್ಕೆ ದೋಸೆ ಹಿಟ್ಟಂತೂ ರೆಡಿ ಆಯಿತು ಅಲ್ವಾ. ಈಗ ನೋಡಿ, ನಾನಿಲ್ಲಿ ಒಂದು ಹೆಂಚಿಟ್ಟು ಅದ್ರ ಮೇಲೆ 1 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಈ ರೀತಿಯಾಗಿ ಈರುಳ್ಳಿಯಿಂದ ಎಲ್ಲ ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ದೋಸೆ ಅನ್ನೋದು ಹೆಂಚಿಗೆ ಅಂಟ್ಕೊಳ್ಳೋದಿಲ್ಲ. ಈಗ 1 ಸೌಟಷ್ಟು ದೋಸೆ ಹಿಟ್ಟನ್ನು ತೊಗೊಂಡು ಈ ರೀತಿ ಮಧ್ಯಕ್ಕೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ನಾರ್ಮಲ್ ದೋಸೆ ಎಲ್ಲ ಹಾಕ್ತೀವಲ್ಲ, ಅದೇ ರೀತಿಯಾಗೇ ಈ ದೋಸೆನೂ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ತುಪ್ಪ ಸೇರಿಸ್ಕೊಳ್ಳೋಣ. ಎಣ್ಣೆಗಿಂತ ತುಪ್ಪ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ. ಈ ಕಲರ್ ಬಂದಾಗ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಇನ್ನೊಂದು ಕಡೆಗೆ ನಾನು ತಿರುಗಿಸ್ತಾ ಇದ್ದೀನಿ. ಅಂಟ್ಕೊಳ್ಳೋದಾಗಲಿ ಇನ್ನೊಂದು ಏನೂ ಇಲ್ಲ, ಅಷ್ಟು ಚೆನ್ನಾಗಿ ದೋಸೆ ಅನ್ನೋದು ಬರ್ತಾ ಇದೆ. ಈಗ ಮೇಲೆ ಬೇಕಾದರೆ ಇನ್ನೂ 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೋಬೋದು. ಹಾಗಾದರೆ ನಾನಿಲ್ಲಿ ಹಾಕ್ತಾ ಇಲ್ಲ, ಒಂದು ಕಡೆ ಹಾಕಿದ್ದೀನಿ ಅಷ್ಟೇ. ಈಗ 2 ಕಡೆ ಚೆನ್ನಾಗಿ ಬೆಂದ ಮೇಲೆ ನಾವು ಇದನ್ನು ತೆಗೆದುಕೊಳ್ಳೋಣ ಪ್ಲೇಟ್ಗೆ. ಈಗ 2ನೇ ದೋಸೆನೂ ಸಹ ನಾನು ನಿಮಗೆ ಹಾಕಿ ನೋಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ದೋಸೆ ಅನ್ನೋದು ಬಂತಲ್ವಾ, ಅಷ್ಟೇ ರುಚಿಯಾಗೂ ಇರುತ್ತೆ. ಈಗ 2ನೇ ದೋಸೆ ಹಾಕೋವಾಗೂ ಅಷ್ಟೇ 1 ಸೌಟ್ ಹಿಟ್ಟನ್ನು ತೊಗೊಂಡು ಮೊದಲನೇದು ಹೇಗೆ ಹಾಕ್ಕೊಂಡು ಅದೇ ರೀತಿಯಾಗಿ ಸೇರಿಸ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಹೇಳಿದ್ನಲ್ವ, ಒಳ್ಳೆ ರುಚಿಯಾಗಿರುತ್ತೆ. ತುಪ್ಪ ಅನ್ನೋದು ಹೇಗಿದ್ರೂ ಗುಡ್ ಕೊಲೆಸ್ಟ್ರಾಲ್ ಅಲ್ವಾ, ಸೊ ಹಾಗಾಗಿ ತೊಂದರೆ ಇಲ್ಲ. 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ನೀವು ದೋಸೆ ಮಾಡ್ಕೊಂಡು ತಿನ್ಬೋದು ಡಯಟ್ ಮಾಡೋರು.
ಈಗ ಇದನ್ನು ಇನ್ನೂ ಒಂದು ಕಡೆಗೆ ತಿರುಗಿಸಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ರುಚಿಯಾದ ಒಳ್ಳೆ ದೋಸೆ ಅಂತೂ ರೆಡಿ ಆಯಿತು. ನಮ್ಮ ಆರೋಗ್ಯಕ್ಕೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ದೋಸೆ ಅಂತ ಹೇಳ್ಬೋದು. ರಾಗಿ, ಹೆಸರು ಕಾಳು ಎಲ್ಲ ಹಾಕಿರೋದ್ರಿಂದ. ನೋಡಿ, ಇಲ್ಲಿ ನಾನು ಒಂದು ಕಟ್ ಮಾಡಿ ತೋರಿಸ್ತಿದ್ದೀನಿ, ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅನ್ನೋದನ್ನು ನಿಮಗೆ ನೋಡಿಸ್ತಾ ಇದ್ದೀನಿ. ನಾನು ಇದನ್ನು ಟೊಮೆಟೊ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿದ್ದ ಈ ಟೇಸ್ಟಿಯಾದ ದೋಸೆ ನಿಮಗಿಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.